ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೀಕ್ಷಕರೇ, ರಂಜಾನಿನ ಪ್ರಮುಖ ಇಬಾದತ್ ಉಪವಾಸವಾಗಿದೆ. ಅದರ ಜೊತೆ ತರಾವೀಹ್ ಕೂಡ ರಂಜಾನಿನ ಒಂದು ವಿಶೇಷ ಇಬಾದತ್ ಆಗಿದೆ. ಈ ಉಪವಾಸ ಹಾಗೂ ತರಾವೀಹಿನಂತೆಯೇ ರಂಜಾನಿನ ಒಂದು ವಿಶೇಷ ಇಬಾದತ್ ಏತಿಕಾಫ್ ಕೂಡವಾಗಿದೆ. ಇನ್ಶಲ್ಲಾ ಇಂದು ನಾವು ಇದೇ ಏತಿಕಾಫಿನ ಬಗ್ಗೆ ಮಾತನಾಡೋಣ. ಈ ಏತಿಕಾಫಿನ ಕಲ್ಪನೆ, ಈ ಏತಿಕಾಫಿನ ಆರಾಧನೆ ಪ್ರತಿಯೊಂದು ಧರ್ಮದಲ್ಲೂ ನಮಗೆ ನೋಡಲು ಸಿಗುತ್ತದೆ. ಹಿಂದಿನ ಪ್ರವಾದಿಗಳ ಯುಗಗಳಲ್ಲಿ ಹಿಂದಿನ ಅಂಬಿಯಾರವರ ಉಮ್ಮತಿಯರೂ ಕೂಡ ಹಲವಾರು ದಿನಗಳ ಏತಿಕಾಫ್ ಮಾಡುತ್ತಿದ್ದರು. ಬನಿ ಇಸ್ರಾಯೇಲಿನ ಹಲವಾರು ಆಬಿದ್ಗಳ ಬಗ್ಗೆ ನಾವು ಕೇಳುತ್ತೇವೆ, ಓದುತ್ತೇವೆ. ಅವರು ಗುಹೆಗಳಲ್ಲಿ ಹೋಗಿ ಇಡೀ ಪ್ರಪಂಚದಿಂದ ವಂಚಿತರಾಗಿ ಕೇವಲ ಅಲ್ಲಾಹನ ಧ್ಯಾನದಲ್ಲಿ ಕುಳಿತುಕೊಳ್ಳುತ್ತಿದ್ದರು. ಮದುವೆ ಆಗುತ್ತಿರಲಿಲ್ಲ. ಮನೆಗಳನ್ನು ಬಿಟ್ಟು ತನ್ನ ಸಂಪೂರ್ಣ ಜೀವನ ಇದೇ ರೀತಿ ಏಕಾಂಗಿಯಾಗಿ ಗುಹೆಗಳಲ್ಲಿ ಕೇವಲ ಅಲ್ಲಾಹನ ಆರಾಧನೆಯಲ್ಲಿ ಕಳೆಯುತ್ತಿದ್ದರು. ಇದನ್ನು ರೆಹಬಾನಿಯತ್ ಎನ್ನುತ್ತಾರೆ. ಇದು ಹಿಂದಿನ ಪ್ರವಾದಿಗಳ ಶರೀಯತಿನಲ್ಲಿ ಜಾಯಜ್ ಆಗಿತ್ತು, ಇದನ್ನು ಅನುಮತಿಸಲಾಗಿತ್ತು. ಆದರೆ ನಮ್ಮ ಶರೀಯತಿನಲ್ಲಿ, ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಶರೀಯತಿನಲ್ಲಿ ಈ ರಹಬಾನಿಯತ್, ಈ ಸನ್ಯಾಸ ಜಾಯಜ್ ಇಲ್ಲ. ನಮಗೆ ಅಲ್ಲಾಹನು ನಮ್ಮ ಮನೆಗಳಲ್ಲಿದ್ದು, ನಮ್ಮ ಹೆಂಡತಿ ಮಕ್ಕಳಿನಲ್ಲಿದ್ದು, ಈ ಲೋಕದ ವ್ಯವಹಾರಗಳ ಮಧ್ಯೆ ಇರುವ ಸಂದರ್ಭದಲ್ಲಿ ಅಲ್ಲಾಹನ ಆರಾಧನೆ ಮಾಡುತ್ತಾ ಅಲ್ಲಾಹನಿಗೆ ಸಂತೋಷಪಡಿಸುವ ಆದೇಶ ನೀಡಿದ್ದಾನೆ. ಸೊ ಶಾಶ್ವತವಾಗಿ ಈ ರೀತಿ ಸನ್ಯಾಸ ತೆಗೆದುಕೊಳ್ಳುವುದು ಇದು ನಮ್ಮ ಶರೀಯತಿನಲ್ಲಿ ಅನುಮತಿಸಲಾಗುವುದಿಲ್ಲ. ಹಾಗೂ ವಿವಿಧ ಧರ್ಮದ ಜನರು ವಿವಿಧ ರೂಪಗಳಿಂದ ತನ್ನ ಕಡೆಯಿಂದ ನಿಯಮಗಳನ್ನು ರಚಿಸಿಕೊಂಡು ತನ್ನ ಪರಮಾತ್ಮನನ್ನು ಸಂತೋಷಪಡಿಸುವ ಪ್ರಯತ್ನ ಪಡುತ್ತಿದ್ದರು. ವಿಗ್ರಹಾರಾಧನೆ ಮಾಡುವವರು ಕೂಡ ತನ್ನ ವಿಗ್ರಹ ಮಂದಿರಗಳಲ್ಲಿ ಅಥವಾ ಯಾವುದೋ ಒಂದು ವಿಶೇಷ ಸ್ಥಾನದಲ್ಲಿ ಒಂದು ವಿಶೇಷ ರೂಪದಲ್ಲಿ ಕುಳಿತುಕೊಂಡು ಕೆಲವು ದಿನ ಕಳೆಯುತ್ತಿದ್ದರು. ಹಾಗೂ ಇದನ್ನು ತಪಸ್ಯ ಎಂದು ಹೇಳುತ್ತಿದ್ದರು. ಕುರಾನ್ ಇದರ ಬಗ್ಗೆಯೂ ಕೂಡ ಉಲ್ಲೇಖಿಸಿದೆ, ಫನದಲ್ಲೂ ಲಹಾ ಆಕಿಫೀನ್. ಆದರೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೂಲಕ ನಮ್ಮ ಪರಮಾತ್ಮನು ನಮಗೆ ತಿಳಿಸಿದ್ದಾನೆ, ನೀವು ನನಗೆ ಸಂತೋಷಪಡಿಸಬೇಕು, ಆದರೆ ನಾನು ಹೇಳಿದ್ದ ವಿಧಾನಗಳಿಂದ, ನನ್ನ ಆದೇಶಗಳ ಪ್ರಕಾರವೇ. ಸೊ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸಂಪೂರ್ಣ ಜೀವನ ನಮಗೆ ಉದಾಹರಣೆಯಾಗಿದೆ. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನಮಗೆ ಸಂಪೂರ್ಣ ವಿಷಯಗಳಲ್ಲಿ ಮಾರ್ಗದರ್ಶನ ನೀಡಿದ್ದಾರೆ. ಸೊ ಈ ಏತಿಕಾಫಿನ ಬಗ್ಗೆಯೂ ಕೂಡ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನಮಗೆ ತಿಳಿಸಿದ್ದಾರೆ. ನೀವು ಈ ಏತಿಕಾಫ್ ಮಾಡಬಹುದು, ಇಡೀ ಪ್ರಪಂಚದಿಂದ ವಂಚಿತರಾಗಿ ಕೇವಲ ಅಲ್ಲಾಹನ ಧ್ಯಾನದಲ್ಲಿ ಸಮಯ ಕಳೆಯಬಹುದು, ಆದರೆ ಒಂದು ಸ್ಪೆಸಿಫಿಕ್ ಟೈಮ್ಗೋಸ್ಕರ. ಹಾಗೂ ಕೇವಲ ಅಲ್ಲಾಹನ ಮನೆಯಲ್ಲಿ, ಮಸೀದಿಗಳಲ್ಲಿ, ಗುಹೆಗಳಲ್ಲಿ ಹೋಗಿ ಹಿಂದಿನ ಜನರಂತೆ ಕುಳಿತುಕೊಳ್ಳುವ ಹಾಗಿಲ್ಲ. ಹಾಗೂ ತನ್ನ ಸಂಪೂರ್ಣ ಜೀವನ ಇದೇ ರೀತಿ ಸನ್ಯಾಸ ತೆಗೆದುಕೊಂಡು ಕಳೆಯುವ ಹಾಗಿಲ್ಲ. ಸೊ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನಮಗೆ ಈ ಏತಿಕಾಫ್ ಮಾಡಿ ತೋರಿಸಿದ್ದಾರೆ. ಹಾಗೂ 1400 ವರ್ಷಗಳಿಂದ ಉಮ್ಮತೆ ಮುಹಮ್ಮದಿಯ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ಫಾಲೋ ಮಾಡುತ್ತಾ ಬಂದಿದೆ. ಅವರ ಮಾರ್ಗದರ್ಶನದ ಪ್ರಕಾರವೇ ಈ ಕಾರ್ಯವನ್ನು ಕೂಡ ಪಾಲಿಸುತ್ತಾ ಬಂದಿದೆ. ಸೊ ಮೊದಲು ನಾವು ಈ ಏತಿಕಾಫಿನ ಪ್ರತಿಫಲವನ್ನು ತಿಳಿದುಕೊಳ್ಳೋಣ. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಒಂದು ದಿನದ ಏತಿಕಾಫ್ ಇಖ್ಲಾಸ್ನಿಂದ, ಶ್ರದ್ಧೆಯಿಂದ, ನಿಯಮಗಳ ಪ್ರಕಾರ ಮಾಡುವ ಒಂದು ದಿನದ ಏತಿಕಾಫ್ ಮನುಷ್ಯನನ್ನು ನರಕದಿಂದ ಆಕಾಶ ಮತ್ತು ಭೂಮಿಯಂತೆ ದೂರ ಮಾಡುತ್ತದೆ. ಅರ್ಥಾತ್ ಈ ಆಕಾಶ ಮತ್ತು ಭೂಮಿಯ ನಡುವೆ ಇರುವ ಅಂತರವಷ್ಟು ಅಂತರವಾಗುತ್ತದೆ ಮನುಷ್ಯನ ಹಾಗೂ ನರಕದ ನಡುವೆ ಈ ಒಂದು ದಿನದ ಏತಿಕಾಫ್ನಿಂದ. ವೀಕ್ಷಕರೇ, ಈ ಏತಿಕಾಫ್ ಇದು ಪ್ರೀತಿಯ ಆರಾಧನೆಯಾಗಿದೆ. ಮನುಷ್ಯನು ಕೆಲವು ದಿನಗಳವರೆಗೆ ಇಡೀ ಪ್ರಪಂಚದಿಂದ ವಂಚಿತನಾಗಿ ಕೇವಲ ತನ್ನ ಪರಮಾತ್ಮನೊಂದಿಗೆ ಸಮಯ ಕಳೆಯಲು ಅವನ ಮನೆಯಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾನೆ. ಅವನಿಗೆ ಇಲ್ಲಿ ಯಾವುದೇ ಲೌಕಿಕ ಲಾಭ ಕಾಣುತ್ತಿಲ್ಲ. ಆದರೂ ತನ್ನ ಅಂಗಡಿಯನ್ನು, ತನ್ನ ವ್ಯಾಪಾರವನ್ನು ತ್ಯಾಗ ಮಾಡಿ, ತನ್ನ ಹೆಂಡತಿ ಮಕ್ಕಳನ್ನು ಬಿಟ್ಟು, ತಂದೆ ತಾಯಿಯರನ್ನು ಬಿಟ್ಟು, ಅಕ್ಕ ತಂಗಿಯರನ್ನು, ಗೆಳೆಯರನ್ನು ಬಿಟ್ಟು ಕೇವಲ ಅಲ್ಲಾಹನ ಸ್ಮರಣೆಯಲ್ಲಿ ಸಮಯ ಕಳೆಯಲು ಅಲ್ಲಾಹನ ಮನೆಗೆ ಬಂದು ಕುಳಿತಿದ್ದಾನೆ. ಹೀಗಾಗಿಯೇ ಈ ಏತಿಕಾಫ್ನಲ್ಲಿರುವ ಜನರ ಒಂದೊಂದು ಕ್ಷಣವೂ ಕೂಡ ಆರಾಧನೆಯಾಗಿರುತ್ತದೆ. ಅವರು ಮಲಗುವುದು ಆರಾಧನೆಯಾಗಿದೆ, ಅವರ ಊಟ ಆರಾಧನೆಯಾಗಿದೆ, ಅವರ ಒಂದೊಂದು ಕಾರ್ಯವೂ ಆರಾಧನೆ ಎಂದು ಬರೆಯಲಾಗುತ್ತದೆ ಅವರ ಕರ್ಮಪತ್ರಗಳಲ್ಲಿ. ಹಾಗೂ ಈ ಏತಿಕಾಫ್ ರಮಜಾನಿನಲ್ಲಿ ಸುನ್ನತ್ ಆಗಿರುವ ಒಂದು ಮುಖ್ಯ ಉದ್ದೇಶ ಲೈಲತುಲ್ ಕದ್ರನ್ನು ಪಡೆಯುವುದು. ಏಕೆಂದರೆ ಎಲ್ಲರಿಗೂ ತಿಳಿದಿದೆ, ಲೈಲತುಲ್ ಕದ್ರ್ ರಮಜಾನಿನ ಕೊನೆಯ ಅಶ್ರಾನಲ್ಲಿ, ರಮಜಾನಿನ ಕೊನೆಯ 10 ರಾತ್ರಿಗಳಲ್ಲಿ ಮುಚ್ಚಲ್ಪಟ್ಟಲಾಗಿದೆ.
ಅಡಗಿಸಲಾಗಿದೆ. ಸೊ ಈ ಏತಕಾಫಿನ ಮೂಲಕ ರಾತ್ರಿಗಳನ್ನು ಆರಾಧನೆಯಲ್ಲಿ ಕಳೆಯುತ್ತಾ ಈ ಲೈಲತುಲ್ ಕದ್ರನ್ನು ಅವರು ಪಡೆಯಬಹುದು. ಏತಕಾಫ್ ಮಾಡುವವರು ಆಕಸ್ಮಿಕವಾಗಿ ಲೈಲತುಲ್ ಕದ್ರ್ ಇರುವ ರಾತ್ರಿ ಅವರು ಮಲಗಿದರೂ ಸಹ ಅವರಿಗೆ ಈ ಲೈಲತುಲ್ ಕದ್ರ್ ಸಿಗುತ್ತದೆ. ಅವರಿಗೆ ಇದರಲ್ಲಿ 1,000 ತಿಂಗಳು ಅಲ್ಲಾಹನ ಆರಾಧನೆಯಲ್ಲಿ ಕಳೆಯುವ ಪ್ರತಿಫಲ ಸಿಗುತ್ತದೆ. ಏಕೆಂದರೆ ಈ ಏತಕಾಫ್ ಮಾಡುವವರು ಮಲಗುವುದು ಸಹ ಇಬಾದತ್ ಆಗಿದೆ. ಕನಿಷ್ಠ ಲೈಲತುಲ್ ಕದ್ರ್ ದಿನ ಅವರು ಏತಕಾಫ್ನಲ್ಲಿದ್ದರು. ಸೊ 1,000 ತಿಂಗಳು ಅವರು ಏತಕಾಫ್ ಮಾಡುವ ಪ್ರತಿಫಲವಂತೂ ಅವರಿಗೆ ಸಿಕ್ಕೇ ಸಿಗುತ್ತದೆ ಖಂಡಿತವಾಗಿ. ಈ ಲೈಲತುಲ್ ಕದ್ರ್ ಬಗ್ಗೆ ನಾವು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೇವೆ, ಅದನ್ನು ಕೂಡ ನೀವು ವೀಕ್ಷಿಸಬಹುದು. ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಉಂಟು. ಇನ್ನೊಂದು ಹದೀಸಿನಲ್ಲಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದ್ದಾರೆ, ರಮಜಾನಿನ ಈ 10 ದಿನದ ಏತಕಾಫ್ ಮಾಡುವುದು 2 ಹಜ್ ಹಾಗೂ 2 ಉಮ್ರಾ ಮಾಡುವ ಸಮಾನವಾಗಿದೆ. ಸುಬ್ಹಾನಲ್ಲಾ. ಸೊ ವೀಕ್ಷಕರೇ, ಇದರಿಂದ ನಮಗೆ ತಿಳಿಯುತ್ತದೆ ಈ ಏತಕಾಫ್ ಹಲವಾರು ಶ್ರೇಷ್ಠ ಪ್ರತಿಫಲಗಳನ್ನು ಹೊಂದಿದೆ. ಈಗ ತಿಳಿದುಕೊಳ್ಳೋಣ ಯಾರು ಯಾರು ಏತಕಾಫ್ ಮಾಡಬಹುದು. ಏತಕಾಫ್ ಮಾಡುವುದಕ್ಕಾಗಿ ಬುದ್ಧಿವಂತರಾಗಿರಬೇಕು, ಮುಸಲ್ಮಾನ್ ಆಗಿರಬೇಕು. ಹುಚ್ಚರು ಏತಕಾಫ್ ಮಾಡುವಂತಿಲ್ಲ ಹಾಗೂ ನಾನ್ ಮುಸ್ಲಿಮ್ಸ್ ಏತಕಾಫ್ ಮಾಡುವಂತಿಲ್ಲ. ಈ ಏತಕಾಫ್ ಎಲ್ಲಿ ಮಾಡಬೇಕು? ಪುರುಷರು ಮಸೀದಿಯಲ್ಲೇ ಏತಕಾಫ್ ಮಾಡಬೇಕು. ಮಸೀದಿಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಜಾಗದಲ್ಲಿ ಏತಕಾಫ್ ಆಗುವುದಿಲ್ಲ. 3 ರೀತಿಯ ಏತಕಾಫ್ ಇದೆ: ವಾಜಿಬ್, ಸುನ್ನತ್ ಹಾಗೂ ನಫಿಲ್. ವಾಜಿಬ್ ಏತಕಾಫ್ ಎಂದರೆ ಯಾವುದೇ ಹರಕೆಯಲ್ಲಿ ಉದ್ದೇಶಿಸಿರುವ ಏತಕಾಫ್. ನನ್ನ ಈ ಕಾರ್ಯವಾದರೆ ನಾನು ಇಷ್ಟು ದಿನಗಳವರೆಗೆ ಏತಕಾಫ್ ಮಾಡುತ್ತೇನೆ ಎಂದು ಉದ್ದೇಶ ಮಾಡಿಕೊಂಡಿರುವ, ಹರಕೆ ಮಾಡಿಕೊಂಡಿರುವ ಏತಕಾಫ್. ಇದು ಯಾವಾಗಾದರೂ ಇಡಬಹುದು ತನ್ನ ಕಾರ್ಯ ಆದ ನಂತರ. ಆದರೆ ಇದನ್ನು ಇಡುವುದು, ಈ ಏತಕಾಫನ್ನು ನಿರ್ವಹಿಸುವುದು ಕಡ್ಡಾಯ. ನಿರ್ವಹಿಸಲಿಲ್ಲ ಎಂದರೆ ಮಹಾಪಾಪವಾಗುತ್ತದೆ. ಇನ್ನೊಂದು ಏತಕಾಫ್ ನಫಿಲಿ ಏತಕಾಫ್. ಇದು ಯಾವಾಗಾದರೂ ಮಾಡಬಹುದು, ಎಷ್ಟು ಸಮಯಕ್ಕೋಸ್ಕರ ಆದರೂ ಮಾಡಬಹುದು. ನಾವು ಪ್ರತಿದಿನ ಮಸೀದಿಯಲ್ಲಿ ಬರುವಾಗ ಏತಕಾಫಿನ ನಿಯತ್ ಮಾಡಿಕೊಂಡರೆ ನಫಿಲಿ ಏತಕಾಫಿನ ನಾವು ಮಸೀದಿಯಲ್ಲಿ ಇರುವಷ್ಟು ಸಮಯದವರೆಗೂ ಕೂಡ ನಮಗೆ ಏತಕಾಫಿನ ಸವಾಬ್ ಸಿಗುತ್ತದೆ. ನಾವು ಮಸೀದಿಯಲ್ಲಿ ಬಂದಿದ್ದೇವೆ ಒಂದು ನಮಾಜ್ ನಿರ್ವಹಿಸಲು, ವಜೂ ಮಾಡಿ ಮಸೀದಿಯಲ್ಲಿ ದಾಖಲಾಗುವಾಗ ನಾನು ನಫಿಲಿ ಏತಕಾಫ್ ಮಾಡುತ್ತಿದ್ದೇನೆ ಎಂದು ಮನದಲ್ಲಿ ಉದ್ದೇಶ ಮಾಡಿಕೊಂಡರೆ ನಾವು ಮಸೀದಿಯಿಂದ ಹೊರಬರುವವರೆಗೂ ನಮಗೆ ಏತಕಾಫ್ ಮಾಡುವ ಸವಾಬ್ ಸಿಗುತ್ತದೆ. ಹಾಗೂ 3ನೇ ಏತಕಾಫ್ ಸುನ್ನತ್ ಏತಕಾಫ್. ಇದು ರಮಜಾನಿನ ಕೊನೆಯ 10 ದಿನಗಳ ಏತಕಾಫ್. ರಮಜಾನಿನ 21ನೇ ರಾತ್ರಿಯಿಂದ ಮಗರಿಬ್ ನಮಾಜಿನಿಂದ ಹಿಡಿದು ಶವ್ವಾಲಿನ ಅರ್ಥಾತ್ ರಮಜಾನ್ ಹಬ್ಬದ ಚಂದ್ರ ಕಾಣುವವರೆಗೂ ಮಾಡಬೇಕಾದ ಈ 10 ದಿನಗಳ ಏತಕಾಫ್. ಹಾಗೂ ಈ ಸುನ್ನತ್ ಏತಕಾಫ್ ಯಾವ ರೀತಿಯ ಸುನ್ನತ್ ಎಂದರೆ ಸುನ್ನತೆ ಕಿಫಾಯ. ಇಡೀ ಏರಿಯಾದಲ್ಲಿ ಯಾರಾದರೂ ಏತಕಾಫಿನಲ್ಲಿ ಕುಳಿತುಕೊಂಡರೆ ಎಲ್ಲರ ಮೇಲಿಂದ ಇದರ ಹಕ್ ಅದಾ ಆಗಿದೆ, ಪಾವತಿಸಲಾಗಿದೆ. ಆದರೆ ಒಂದು ಏರಿಯಾದಲ್ಲಿ ಯಾರೂ ಏತಕಾಫಿನಲ್ಲಿ ಈ ರಮಜಾನಿನ ಕೊನೆಯ 10 ದಿನಗಳಲ್ಲಿ ಯಾರೂ ಕೂಡ ಏತಕಾಫ್ ನಿರ್ವಹಿಸುತ್ತಿಲ್ಲ ಎಂದರೆ, ಏತಕಾಫಿನಲ್ಲಿ ಕುಳಿತಿಲ್ಲ ಎಂದರೆ ಇಡೀ ಏರಿಯಾದ ಎಲ್ಲ ಜನರಿಗೆ ಇದರ ಪಾಪ ಸಿಗುತ್ತದೆ. ಸೊ ಈಗ ತಿಳಿದುಕೊಳ್ಳೋಣ ಈ ಏತಕಾಫ್ ಯಾವಾಗ ಮಾಡಬೇಕು, ಹೇಗೆ ಏತಕಾಫಿನಲ್ಲಿ ಕುಳಿತುಕೊಳ್ಳಬೇಕು. ಸೊ ವೀಕ್ಷಕರೇ, 20ನೇ ಉಪವಾಸದ ಮಗರಿಬ್ ನಮಾಜಿನ ಮುಂಚೆ ನಾವು ನಮ್ಮ ಬಟ್ಟೆಗಳನ್ನು ಹಾಗೂ ನಮ್ಮ ಅಗತ್ಯದ ಎಲ್ಲ ವಸ್ತುಗಳನ್ನು, ಬೆಡ್ಶೀಟ್, ಬ್ಲ್ಯಾಂಕೆಟ್ ಇವೆಲ್ಲವನ್ನು ತೆಗೆದುಕೊಂಡು 20ನೇ ಉಪವಾಸದ ಮಗರಿಬ್ ನಮಾಜಿನ ಮುಂಚೆ ಮಸೀದಿಯಲ್ಲಿ ಹೋಗಿ ಕುಳಿತಬೇಕು. ಇಫ್ತಾರಿನ ಸಮಯ ಆದ ತಕ್ಷಣ ನಮ್ಮ ಏತಕಾಫ್ ಪ್ರಾರಂಭವಾಗುತ್ತದೆ. 20ನೇ ಉಪವಾಸದ ಮಗರಿಬ್. ಕೆಲವರು 21ನೇ ಫಜರಿನಿಂದ ಏತಕಾಫ್ ಮಾಡೋಣ ಎಂದು ಭಾವಿಸುತ್ತಾರೆ. ಅವರು ಈ ರೀತಿ ಮಾಡಿದರೆ ಅವರ ಏತಕಾಫ್ ಸುನ್ನತ್ ಆಗುವುದಿಲ್ಲ, ಅದು ನಫಿಲಿ ಏತಕಾಫ್ ಆಗುತ್ತದೆ. ಸುನ್ನತ್ ಏತಕಾಫ್ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ರಮಜಾನಿನಲ್ಲಿ ಮಾಡುವ ಏತಕಾಫ್ ನಾವು ಮಾಡಬೇಕೆಂದರೆ 20ನೇ ಉಪವಾಸದ ಮಗರಿಬ್ ನಮಾಜಿನ ಮುಂಚೆ ನಾವು ಮಸೀದಿಯಲ್ಲಿ ಹಾಜರಾಗಿರಬೇಕು. 20ನೇ ಉಪವಾಸದ ಮಗರಿಬ್ ನಮಾಜಿನಿಂದ ನಮ್ಮ ಏತಕಾಫ್ ಪ್ರಾರಂಭವಾಗುತ್ತದೆ ಹಾಗೂ ನಾವು ಹಬ್ಬದ ಚಂದ್ರ ಕಾಣುವವರೆಗೂ ಮಸೀದಿಯಲ್ಲೇ ಕಳೆಯಬೇಕು. ಹಾಗೂ ವೀಕ್ಷಕರೇ, ಈಗ ಮಾತನಾಡೋಣ ಏತಕಾಫಿನಲ್ಲಿ ಏನೇನು ಮಾಡಬೇಕು. ಏತಕಾಫಿನಲ್ಲಿ ನಾವು ನಮಾಜ್ ನಿರ್ವಹಿಸಬೇಕು, ಆದಷ್ಟು ನಫಿಲ್ ನಮಾಜ್ಗಳನ್ನು, ಕುರಾನ್ ಓದಬೇಕು, ತಿಲಾವತ್ ಮಾಡಬೇಕು, ಜಿಕ್ರ್ ಮಾಡಬೇಕು, ಅಲ್ಲಾಹನ ಸ್ಮರಣೆಯಲ್ಲಿ ಕಳೆಯಬೇಕು. ಆದರೆ ಆದಷ್ಟು ಸಮಯ ನಾವು ದುವಾ ಮಾಡುವುದರಲ್ಲಿ, ಅಲ್ಲಾಹನಿಂದ ಬೇಡುವುದರಲ್ಲಿ ಕಳೆಯಬೇಕು. ಏಕೆಂದರೆ ಈ ಏತಕಾಫಿನಲ್ಲಿ ನಮ್ಮ ದುವಾಗಳು ಕಬೂಲ್ ಆಗುವ ಚಾನ್ಸ್ ಅತ್ಯಂತ ಹೆಚ್ಚಾಗಿರುತ್ತವೆ.
ಒಂದು ರಮಜಾನಿನ ಪವಿತ್ರ ತಿಂಗಳು, ಇನ್ನೊಂದು ರಾತ್ರಿಯ ಸಮಯ, ಇನ್ನೊಂದು ನಮ್ಮ ಏತಿಕಾಫಿನ ಸಂದರ್ಭ. ಸೊ ಈ ರೀತಿ ಏತಿಕಾಫಿನಲ್ಲಿ ನಮ್ಮ ದುವಾಗಳು ಸ್ವೀಕರಿಸಲಾಗುವ ಚಾನ್ಸ್, ಸಂಭಾವನೆ ಬಹಳ ಹೆಚ್ಚಾಗಿರುತ್ತದೆ. ಹೀಗಾಗಿ ಏತಿಕಾಫಿನಲ್ಲಿ ನಾವು ಆದಷ್ಟು ಸಮಯ ದುವಾನಲ್ಲಿ ಕಳೆಯಬೇಕು. ಹಾಗೂ ಮುಖ್ಯವಾಗಿ ಈ ಏತಿಕಾಫಿನಲ್ಲಿ ನಾವು ತನ್ನನ್ನು ಬದಲಾಯಿಸುವ ಉದ್ದೇಶ ಮಾಡಿಕೊಳ್ಳಬೇಕು, ಇದರ ಪ್ರಯತ್ನವೂ ಮಾಡಬೇಕು. ಈ ಏತಿಕಾಫಿನಲ್ಲಿ 10 ದಿನ ನಾವು ಮಸೀದಿಯಲ್ಲಿ ಕಳೆಯುವ ಮೂಲಕ, ಅಲ್ಲಾಹನ ಮನೆಯಲ್ಲಿ ಕಳೆಯುವ ಮೂಲಕ, ನೂರಾನಿ ಅಟ್ಮಾಸ್ಫಿಯರ್ನಲ್ಲಿ ಕಳೆಯುವ ಮೂಲಕ ನಾವು ಬದಲಾಗುವ ಉದ್ದೇಶ ಮಾಡಿಕೊಳ್ಳಬೇಕು. ಇಲ್ಲಿಂದ ಹೋದ ನಂತರ ನಾವು ಒಂದು ಡಿಫ್ರೆಂಟ್, ಇನ್ನೂ ಒಳ್ಳೆಯ ಮನುಷ್ಯರಾಗಿ ಇಲ್ಲಿಂದ ಹೋಗಬೇಕು. ಹಾಗೂ ಏತಿಕಾಫಿನಲ್ಲಿ ಏನೇನು ಮಾಡಬಾರದು, ಯಾವ ಯಾವ ಕಾರಣದಿಂದ ನಮ್ಮ ಏತಿಕಾಫ್ ಮುರಿಯುತ್ತದೆ, ಭ್ರಷ್ಟವಾಗುತ್ತದೆ. ಮೊಟ್ಟ ಮೊದಲದಾಗಿ ಏತಿಕಾಫಿನಲ್ಲಿ ಉಪವಾಸ ಕಡ್ಡಾಯ. ಯಾರಾದರೂ ಏತಿಕಾಫಿನಲ್ಲಿ ಉಪವಾಸ ಮಾಡುತ್ತಿಲ್ಲ ದಿನದಲ್ಲಿ ಎಂದರೆ ಅವರ ಏತಿಕಾಫ್ ಅಲ್ಲೇ ಮುರಿಯುತ್ತದೆ. ಅದೇ ರೀತಿ ಉಪವಾಸ ಮುರಿಯುವ ಸಂದರ್ಭದಲ್ಲೂ ನಮ್ಮ ಏತಿಕಾಫ್ ಮುರಿಯುತ್ತದೆ. ಅದನ್ನು ಹೊರತುಪಡಿಸಿ ಅಗತ್ಯವಿಲ್ಲದೆ, ಶರೀಯತ್ ಅವಕಾಶ ಮಾಡಿಕೊಟ್ಟಿರುವ ಅಗತ್ಯವಿಲ್ಲದೆ ಮಸೀದಿಯಿಂದ ಹೊರ ಹೋದರೆ ನಮ್ಮ ಏತಿಕಾಫ್ ಮುರಿಯುತ್ತದೆ. ಶರೀಯತ್ ನಮಗೆ ನೀಡಿರುವ ಅವಕಾಶ, ಅಗತ್ಯಗಳು ಏನೆಂದರೆ ಮೊಟ್ಟ ಮೊದಲದಾಗಿ ಕಜಾಯ ಹಾಜತ್, ಅರ್ಥಾತ್ ಫ್ರೆಶ್ ಆಗುವುದು, ವಾಶ್ರೂಮ್ಗೋಸ್ಕರ ಹೋಗುವುದು. ಇದರಿಂದ ಏತಿಕಾಫ್ ಮುರಿಯುವುದಿಲ್ಲ. ಆದರೆ ವಾಶ್ರೂಮ್ಗೋಸ್ಕರ ಹೋಗುವಾಗ ನಾವು ನಿಲ್ಲಬಾರದು. ಮಸೀದಿಯಿಂದ ಹೊರಬಂದು ವಾಶ್ರೂಮ್ವರೆಗೆ ನಡೆಯುತ್ತಾ ಹೋಗುತ್ತಿರಬೇಕು. ಈ ಹೋಗುತ್ತಿರುವ ಸಂದರ್ಭದಲ್ಲಿ ಯಾರ ಹತ್ತಿರಾದರೂ ನಾವು ಮಾತನಾಡಿದರೆ ಏತಿಕಾಫ್ ಮುರಿಯುವುದಿಲ್ಲ. ಆದರೆ ಇದರ ಮಧ್ಯೆ ನಾವು ನಿಂತು ಅಥವಾ ಕುಳಿತು ಮಾತನಾಡುತ್ತಿದ್ದರೆ ನಮ್ಮ ಏತಿಕಾಫ್ ಮುರಿಯುತ್ತದೆ. ಅಥವಾ ಇಫ್ತಾರಿ ಆದ ನಂತರ ಯಾರಿಗಾದರೂ ಸಿಗರೇಟ್ ಸೇದುವ ಅಭ್ಯಾಸವಿದ್ದರೆ ಸಿಗರೇಟ್ ಸೇದುವುದಕ್ಕಾಗಿ ಮಸೀದಿಯಿಂದ ಹೊರಬಂದು ವಾಶ್ರೂಮ್ ಹತ್ತಿರ ನಿಂತು ಸಿಗರೇಟ್ ಸೇದುತ್ತಿದ್ದರೆ ಇದರಿಂದಲೂ ಏತಿಕಾಫ್ ಮುರಿಯುತ್ತದೆ. ಅದೇ ರೀತಿ ವಜು ಮಾಡುವಾಗ ವಜು ಮಾಡುತ್ತಾ ಯಾರ ಬಳಿಯಾದರೂ ಮಾತನಾಡಿದರೆ ಇದರಿಂದಲೂ ನಮ್ಮ ಏತಿಕಾಫ್ ಭ್ರಷ್ಟವಾಗುವುದಿಲ್ಲ. ಆದರೆ ನಮ್ಮ ವಜು ಸಂಪೂರ್ಣವಾದ ನಂತರ ಹಾಗೆ ಕುಳಿತು ಅವರಿಂದ ಮಾತನಾಡುತ್ತಿರುವುದು, ಅಲ್ಲೇ ಕುಳಿತು ವಜುವಿನ ನಂತರದ ದುವಾ ಓದುತ್ತಿರುವುದು, ಇದರಿಂದಲೂ ಏತಿಕಾಫ್ ಭ್ರಷ್ಟವಾಗುತ್ತದೆ. ವಜು ಮಾಡಿದ ತಕ್ಷಣ ಆದಷ್ಟು ಬೇಗ ನಾವು ಮಸೀದಿಗೆ ಬಂದು ಸೇರಿಕೊಳ್ಳಬೇಕು. ಟೂತ್ಪೇಸ್ಟ್ ಮಾಡಲು ಅಥವಾ ಮಿಸ್ವಾಕ್ ಮಾಡಲು, ಕೇವಲ ಟೂತ್ಪೇಸ್ಟ್ ಅಥವಾ ಮಿಸ್ವಾಕ್ ಮಾಡುವ ಉದ್ದೇಶದಿಂದ ಮಸೀದಿಯಿಂದ ಹೊರಬಂದರೆ ಏತಿಕಾಫ್ ಭ್ರಷ್ಟವಾಗುತ್ತದೆ. ವಜು ಮಾಡುವುದಕ್ಕಾಗಿ ಬಂದು ಮಿಸ್ವಾಕ್ ಅಥವಾ ಟೂತ್ಪೇಸ್ಟ್ ಮಾಡಿಕೊಂಡರೆ ಇದರಿಂದ ಏತಿಕಾಫ್ ಭ್ರಷ್ಟವಾಗುವುದಿಲ್ಲ. ಆದರೆ ಕೇವಲ ಟೂತ್ಪೇಸ್ಟ್ ಮಾಡುವ ಅಥವಾ ಮಿಸ್ವಾಕ್ ಮಾಡುವ ಉದ್ದೇಶದಿಂದ ಮಸೀದಿಯಿಂದ ಹೊರಬಂದರೆ ಏತಿಕಾಫ್ ಭ್ರಷ್ಟವಾಗುತ್ತದೆ. ಹಾಗೂ ಇನ್ನೊಂದು ಅಗತ್ಯ, ಶರೀಯತ್ ನಮಗೆ ಅವಕಾಶ ಮಾಡಿಕೊಟ್ಟಿರುವ ಗುಸುಲೆ ಜನಾಪತ್. ಯಾರದ ಮೇಲೆ ಗುಸುಲ್ ಫರ್ಜ್ ಆಗಿದ್ದರೆ, ಅವರಿಗೆ ಎಹ್ತಿರಾಮ್ ಆಗಿದ್ದರೆ ಅವರು ಮಸೀದಿಯಿಂದ ಹೊರಬಂದು ಗುಸುಲ್ ಮಾಡಬಹುದು. ಆದರೆ ಸುನ್ನತ್ ಗುಸುಲ್ಗೋಸ್ಕರ ಇವತ್ತು ಶುಕ್ರವಾರ, ಇವತ್ತು ಗುಸುಲ್ ಮಾಡೋಣ ಎಂದು, ಅಥವಾ ಬಹಳ ಬೇಸಿಗೆಯಾಗುತ್ತಿದೆ ತಣ್ಣೀರಿನಿಂದ ಗುಸುಲ್ ಮಾಡೋಣ ಎಂದು ಮಸೀದಿಯಿಂದ ಹೊರಬಂದರೆ ಇದರಿಂದಲೂ ನಮ್ಮ ಏತಿಕಾಫ್ ಭ್ರಷ್ಟವಾಗುತ್ತದೆ. ಕೆಲವು ಉಲಮಾರವರ ಬಳಿ ಇದರಿಂದ ಏತಿಕಾಫ್ ಭ್ರಷ್ಟವಾಗುವುದಿಲ್ಲ. ಆದರೆ ಅಧಿಕ ಉಲಮಾರವರು ಇದನ್ನು ಏತಿಕಾಫನ್ನು ಮುರಿಯುವ ಕಾರಣ ಎಂದು ಘೋಷಿಸಿದ್ದಾರೆ. ಅದೇ ರೀತಿ ಏತಿಕಾಫಿನಲ್ಲಿ ನಾವು ಇರುವ ಸಂದರ್ಭದಲ್ಲಿ ನಮಗೆ ಯಾರು ಸೇರಿ ಹಾಗೂ ಇಫ್ತಾರಿನಲ್ಲಿ ಊಟ ತಂದಿಕೊಡುವವರು ಯಾರೂ ಇಲ್ಲ. ಈ ಸಂದರ್ಭದಲ್ಲೂ ನಾವು ತನ್ನ ಊಟಕ್ಕಾಗಿ, ತನ್ನ ಸೇರಿ ಇಫ್ತಾರಿಗಾಗಿ ಮಸೀದಿಯಿಂದ ಹೊರಬಂದು ಹೋಟೆಲ್ಗಳಿಂದ ಊಟ ಖರೀದಿಸಿ ಪುನಃ ತಕ್ಷಣ ಮಸೀದಿಯ ಕಡೆ ಮರಳಿ ಹೋದರೆ ಇದರಿಂದಲೂ ನಮ್ಮ ಏತಿಕಾಫ್ ಭ್ರಷ್ಟವಾಗುವುದಿಲ್ಲ. ಯಾರಾದರೂ ತೀರಿಕೊಂಡಿದ್ದಾರೆ, ಅವರ ಜನಾಜಾ ಓದುವುದಕ್ಕಾಗಿ ಮಸೀದಿಯಿಂದ ಹೊರಬಂದರೆ ಏತಿಕಾಫ್ ಭ್ರಷ್ಟವಾಗುತ್ತದೆ. ಯಾರಾದರೂ ಬಹಳ ಸೀರಿಯಸ್ ಆಗಿದ್ದಾರೆ, ಅವರಿಗೆ ನೋಡುವುದಕ್ಕಾಗಿ ಮಸೀದಿಯಿಂದ ಹೊರಬಂದರೆ ಏತಿಕಾಫ್ ಭ್ರಷ್ಟವಾಗುತ್ತದೆ. ಬರುವ ಅನುಮತಿ ಇದೆ. ಈ ರೀತಿ ಯಾರಾದರೂ ಮನೆಯಲ್ಲಿ ತಂದೆ ತಾಯಿ ಹೆಂಡತಿ ಮಕ್ಕಳು ಸೀರಿಯಸ್ ಆಗಿದ್ದರೆ ಮಸೀದಿಯಿಂದ ಹೊರಬಂದು ತನ್ನ ಏತಿಕಾಫನ್ನು ಮುರಿಯುವ ಅನುಮತಿ ಇದೆ. ಆದರೆ ಇದರ ನಂತರ ಏತಿಕಾಫ್ ಬಾಕಿ ಇರುವುದಿಲ್ಲ. ಅಜಾನ್ ಹೇಳುವರು ಏತಿಕಾಫಿನಲ್ಲಿ ಕುಳಿತಿದ್ದಾರೆ ಹಾಗೂ ಅಜಾನ್ ಹೇಳುವ ಮೈಕ್ ಮಸೀದಿಯ ಹೊರಗಿದೆ, ಅವರು ಕೂಡ ಹೊರಬಂದು ಅಜಾನ್ ಹೇಳಬಹುದು. ಇದರಿಂದ ಏತಿಕಾಫ್ ಮುರಿಯುವುದಿಲ್ಲ. ಹಾಗೂ ಮಸೀದಿಯ ಒಳಗಡೆ ಇರುವ ಸಂದರ್ಭದಲ್ಲಿ ಜಾಸ್ತಿ ಮಾತನಾಡುವುದರಿಂದ ಏತಿಕಾಫ್ ಭ್ರಷ್ಟವಾಗುವುದಿಲ್ಲ. ಆದರೆ ಜಾಸ್ತಿ ಮಾತನಾಡುವುದು ಉತ್ತಮವಲ್ಲ. ಮಸೀದಿಯಲ್ಲಿ ಬರುವ ಜನರಿಂದ ಹಾಸ್ಯ ಮಾಡುವುದು ಇದು ಉತ್ತಮವಲ್ಲ. ಆದರೆ ಇದರಿಂದಲೂ ಏತಿಕಾಫ್ ಭ್ರಷ್ಟವಾಗುವುದಿಲ್ಲ. ಮೊಬೈಲ್ ಯೂಸ್ ಮಾಡುವುದು, ಇದರಿಂದಲೂ ಏತಿಕಾಫ್ ಭ್ರಷ್ಟವಾಗುವುದಿಲ್ಲ. ಆದರೆ ಮೊಬೈಲ್ ಕೇವಲ ಒಳ್ಳೆಯ ಕಾರ್ಯಕ್ಕಾಗಿ ಯೂಸ್ ಮಾಡಬೇಕು. ಕುರಾನ್ ಕೇಳುವುದಕ್ಕಾಗಿ, ಇಸ್ಲಾಮಿಕ್ ವಿಡಿಯೋಸ್ಗಳನ್ನು ನೋಡುವುದಕ್ಕಾಗಿ. ಇದನ್ನು ಹೊರತುಪಡಿಸಿ ಕಾಮಿಡಿ ವಿಡಿಯೋಸ್ಗಳನ್ನು ನೋಡುವುದು, ಗಂಟೆಗಟ್ಟಲೆ ಕಾಲ್ನಲ್ಲಿ ಮಾತನಾಡುವುದು ಇವೆಲ್ಲವೂ ಉತ್ತಮವಲ್ಲ. ಆದರೆ ಇದರಿಂದಲೂ ನಮ್ಮ ಏತಿಕಾಫ್ ಭ್ರಷ್ಟವಾಗುವುದಿಲ್ಲ.
ಹಾಗೂ ನಾವು ಎತಿಕಾಫ್ ಮಾಡುತ್ತಿರುವ ಮಸೀದಿಯಲ್ಲಿ ಜುಮ್ಮಾ ನಮಾಜ್ ಆಗುತ್ತಿಲ್ಲ ಎಂದರೆ ಜುಮ್ಮಾ ನಮಾಜ್ ನಿರ್ವಹಿಸಲು ಬೇರೆ ಮಸೀದಿಗೆ ಹೋಗಬಹುದು. ಹಾಗೂ ವೀಕ್ಷಕರೇ, ಈಗ ಮಹಿಳೆಯರು ಎತಿಕಾಫ್ ಮಾಡಬಹುದಾ? ಇದರಲ್ಲಿ ಐಮ್ಮಾರವರ ಹಾಗೂ ಫುಕಾರವರ ಇಖ್ತಿಲಾಫ್ ಇದೆ. ಮಸೀದಿಯಲ್ಲಿ ಮಹಿಳೆಯರು ಎತಿಕಾಫ್ ಮಾಡಬಹುದಾ? ಇದರ ಬಗ್ಗೆ ಐಮ್ಮಾರವರು ಹೇಳಿದ್ದಾರೆ. 4 ಐಮ್ಮಾರವರು ಮಸೀದಿಯಲ್ಲಿ ಒಂದು ಸ್ಪೆಸಿಫಿಕ್ ಹಾಲ್ ಮಾಡಿ ಅಲ್ಲಿ ಮಹಿಳೆಯರು ಎತಿಕಾಫ್ ಮಾಡಿದರೆ ಆ ಎತಿಕಾಫ್ ಆಗುತ್ತದೆ, ಆದರೆ ಇದು ಮಕ್ರೂ ಆಗಿದೆ, ಇಷ್ಟವಿಲ್ಲದ ಒಂದು ಕಾರ್ಯವಾಗಿದೆ. ಹಾಗೂ ಮಹಿಳೆಯರು ಮನೆಯಲ್ಲಿ ಎತಿಕಾಫ್ ಮಾಡುವ ಬಗ್ಗೆ ಇಮಾಮ್ ಶಾಫಿ ರಹಮತುಲ್ಲಾ ಅಲೈ, ಇಮಾಮ್ ಅಹ್ಮದ್ ಬಿನ್ ಹಂಬಲ್ ರಹಮತುಲ್ಲಾ ಅಲೈ ಹಾಗೂ ಇಮಾಮ್ ಮಾಲಿಕ್ ರಹಮತುಲ್ಲಾ ಅಲೈ ಈ 3 ಐಮ್ಮಾರವರು ಹೇಳಿದ್ದಾರೆ ಮನೆಯಲ್ಲಿ ಮಹಿಳೆಯರು ಎತಿಕಾಫ್ ಮಾಡುವ ಹಾಗಿಲ್ಲ. ಆದರೆ ಇಮಾಮ್ ಅಬು ಹನೀಫಾ ರಹಮತುಲ್ಲಾ ಅಲೈ ಅವರು ಹೇಳಿದ್ದಾರೆ ಮನೆಯಲ್ಲಿ ಮಹಿಳೆಯರು ಎತಿಕಾಫ್ ಮಾಡಬಹುದು. ಹನಫಿ ಫಿಕಾವನ್ನು ಫಾಲೋ ಮಾಡುವ ಮಹಿಳೆಯರು ಮನೆಯಲ್ಲಿ ಎತಿಕಾಫ್ ಮಾಡಬಹುದು. ಹಾಗೂ ಮಹಿಳೆಯರ ಎತಿಕಾಫಿನ ಮನೆಯಲ್ಲಿ ಮಾಡುವ ಎತಿಕಾಫಿನ ನಿಯಮಗಳು ಕೂಡ ಪುರುಷರ ಎತಿಕಾಫಿನಂತೆಯೇ ಆಗಿದೆ. ಮಹಿಳೆಯರು ಮನೆಯಲ್ಲಿ ಒಂದು ವಿಶೇಷ ಕೊಠಡಿಯನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಎತಿಕಾಫ್ ಮಾಡಬೇಕು. ಸಾಮಾನ್ಯವಾಗಿ ನಮಾಜ್ ನಿರ್ವಹಿಸುವ ರೂಮನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಹಾಗೂ ಮಹಿಳೆಯರು ಎತಿಕಾಫಿನಲ್ಲಿರುವ ಸಂದರ್ಭದಲ್ಲಿ ಅವರು ವಿವಾಹಿತವಾಗಿದ್ದರೆ ಅವರ ಹಸ್ಬೆಂಡ್ ಕೂಡ ಆ ರೂಮಿನಲ್ಲಿ ದಾಖಲಾಗಬಹುದು, ಅವರ ಬಳಿ ಬಂದು ಮಾತನಾಡಬಹುದು. ಆದರೆ ಯಾವುದೇ ಫಿಸಿಕಲ್ ಸಂಬಂಧಗಳು ಈ ಎತಿಕಾಫಿನ ಸಂದರ್ಭದಲ್ಲಿ ಮಾಡುವ ಹಾಗಿಲ್ಲ. ಹಸ್ಬೆಂಡನ್ನು ಹೊರತುಪಡಿಸಿ ಬೇರೆ ಮೆಹರಂ ಸಂಬಂಧಿಕರು, ತಂದೆ, ಅಣ್ಣ, ತಮ್ಮ, ಮಗ ಅಥವಾ ಮಹಿಳೆಯರು ಆ ರೂಮಿನಲ್ಲಿ ದಾಖಲಾಗಬಹುದು. ಅಗತ್ಯವಿದ್ದರೆ ಅವರೊಂದಿಗೆ ಮಾತನಾಡಬಹುದು. ಮಕ್ಕಳು ಸಹ ಆ ಕೊಠಡಿಯಲ್ಲಿ ಬರಬಹುದು. ಎತಿಕಾಫ್ ಮಾಡುವ ಮಹಿಳೆ ಆ ಮಕ್ಕಳನ್ನು ಊಟ ಮಾಡಿಸಬಹುದು, ಅವರಿಗೆ ಓದಿಸಬಹುದು. ಆದರೆ ಆ ರೂಮಿನಿಂದ ಹೊರಗೆ ಬರಬಾರದು. ಪುರುಷರು ಮಸೀದಿಯಿಂದ ಹೊರಬರದೆ ಎತಿಕಾಫ್ ಮಾಡುವ ಹಾಗೆ ಮಹಿಳೆಯರು ಆ ರೂಮಿನ ಹೊರಗೆ ಬರಬಾರದು. ಹಾಗೂ ಆ ರೂಮಿನಲ್ಲಿ ಎತಿಕಾಫ್ ಮಾಡುವ ಸಂದರ್ಭದಲ್ಲಿ ಮಹಿಳೆಯರು ಸಹ ತನ್ನ ಅಧಿಕ ಸಮಯ ಇಬಾದತ್ನಲ್ಲಿ, ದುವಾಗಳಲ್ಲಿ, ನಫೀಲಿ ನಮಾಜ್ಗಳಲ್ಲಿ, ಅಲ್ಲಾಹನ ಸ್ಮರಣೆಯಲ್ಲಿ, ಕುರಾನ್ ತಿಲಾವತ್ನಲ್ಲಿ ಕಳೆಯಬೇಕು. ಬೇರೆ ಅಗತ್ಯವಿಲ್ಲದ ಕಾರ್ಯಗಳಲ್ಲಿ ಸಮಯವನ್ನು ಕಳೆಯಬಾರದು. ಹಾಗೂ ಮಹಿಳೆಯರು ಎತಿಕಾಫ್ ಮಾಡುವ ಮುಂಚೆ ಅಯ್ಯಾಮೆ ಹೈಜಿನ ದಿನಗಳನ್ನು ಎಣಿಸಿಕೊಳ್ಳಬೇಕು. ಎತಿಕಾಫಿನ ನಡುವೆ ಅವರ ಅಯ್ಯಾಮೆ ಹೈಜ್ ಪ್ರಾರಂಭವಾಗುತ್ತದೆ ಎಂದರೆ ಅವರು ಎತಿಕಾಫ್ ಮಾಡಬಾರದು. ಅಥವಾ ಎತಿಕಾಫ್ ಮಾಡುವ ಸಂದರ್ಭದಲ್ಲಿ ಮಧ್ಯದಲ್ಲಿ ಅಯ್ಯಾಮೆ ಹೈಜ್ ಪ್ರಾರಂಭವಾದರೆ ಇದರಿಂದಲೂ ಅವರ ಎತಿಕಾಫ್ ಭ್ರಷ್ಟವಾಗುತ್ತದೆ. ಏಕೆಂದರೆ ಅಯ್ಯಾಮೆ ಹೈಜ್ನಲ್ಲಿ ಉಪವಾಸ ಇಡುವ ಹಾಗಿಲ್ಲ, ಉಪವಾಸವಿಲ್ಲದೆ ಎತಿಕಾಫ್ ಆಗುವುದಿಲ್ಲ. ಹಾಗೂ ವೀಕ್ಷಕರೇ, ಪುರುಷರು ಹಾಗೂ ಮಹಿಳೆಯರು ಇಬ್ಬರೂ ಸಹ ಈ 10 ದಿನದ ಸುನ್ನತ್ ಎತಿಕಾಫ್ ಆಗುವುದಿಲ್ಲ ಎಂದರೆ 3 ದಿನದ ನಫಿಲಿ ಎತಿಕಾಫ್ ಕೂಡ ಮಾಡಬಹುದು. ಪ್ರತಿಫಲ ಪಡೆಯುವ ಉದ್ದೇಶದಿಂದ ಈ ನಫಿಲಿ ಎತಿಕಾಫ್ ಕೂಡ ಮಾಡಬಹುದು. ಸೊ ವೀಕ್ಷಕರೇ, ಇದು ಎತಿಕಾಫಿನ ಬಗ್ಗೆ ಕೆಲವು ಮಸಾಲೆಗಳಾಗಿತ್ತು. ಈ ಎತಿಕಾಫ್ ಅಲ್ಲಾಹನಿಗೆ ಅತ್ಯಂತ ಪ್ರಿಯವಾಗಿರುವ ಇಬಾದತ್ತಾಗಿದೆ, ಅತ್ಯಂತ ಪ್ರಿಯವಾಗಿರುವ ಕಾರ್ಯವಾಗಿದೆ. ಇದು ಯಾವ ರೀತಿ ಎಂದರೆ, ನಾವು ಯಾರದೋ ಮನೆಯಲ್ಲಿ ಹೋಗಿ ನೀವು ನನ್ನ ಕಾರ್ಯವನ್ನು ಮಾಡುವವರೆಗೆ ನಾನು ಇಲ್ಲಿಂದ ಹೋಗುವುದಿಲ್ಲ ಎಂದು ಹಠ ಮಾಡಿ ಕೂರುವ ಹಾಗೆ. ನಾವು ಅಲ್ಲಾಹನ ಮನೆಯಲ್ಲಿ ಬಂದು, ಓ ಅಲ್ಲಾ, ನೀನು ನನಗೆ ಕ್ಷಮಿಸುವವರೆಗೆ ನಾನು ನಿನ್ನ ಬಾಗಿಲನ್ನು ಬಿಟ್ಟು ಹೋಗುವುದಿಲ್ಲ, ನೀನು ನನ್ನನ್ನು ಕ್ಷಮಿಸಲೇಬೇಕು, ನೀನು ನನ್ನ ದುವಾಗಳನ್ನು ಸ್ವೀಕರಿಸಲೇಬೇಕು ಎಂದು ಅಲ್ಲಾಹನಿಂದ ಹಠ ಮಾಡುತ್ತಾ ಅಲ್ಲಾಹನ ಪ್ರೀತಿಯಲ್ಲಿ ಬಂದು ಕುಳಿತಿರುವ ಹಾಗೆ. ಸೊ ಈ ಎತಿಕಾಫ್ ಮಾಡುತ್ತಿರುವವರು ಆದಷ್ಟು ಸಮಯ ಆರಾಧನೆಯಲ್ಲಿ ಕಳೆಯಬೇಕು. ಹಾಗೆ ಮಲಗುತ್ತಾ, ಜನರಿಂದ ಮಾತನಾಡುತ್ತಾ, ಹಾಸ್ಯ ಮಾಡುತ್ತಾ, ಮೊಬೈಲ್ ನೋಡುತ್ತಾ ಸಮಯ ಕಳೆದರೆ ಇದು ಉತ್ತಮವಲ್ಲ. ಅಲ್ಲಾಹನಿನ ವಿನಂತಿ, ಅಲ್ಲಾಹನ ಮೇಲನ್ನು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳಲು ಅನುವು ಮಾಡಿಕೊಳ್ಳಲಿ. ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋಲಿ. ಅಲ್ಲಿಯವರೆಗೆ ಫಕತ್ ವಸ್ಸಲಾಂ.